हेलो गाइस, वेलकम बैक टू आवर चैनल दीपूज रिएक्शन। हम आपके सामने लेकर आ गए हैं एक और नया एपिक रिएक्शन वीडियो। और आज जो वीडियो हम आपके सामने लेकर आए हैं उसका नाम है मार्क पार्ट 6। और अगर हम लोग पार्ट 5 के रीकैप की बात करें तो पार्ट 5 में यहाँ पर यही दिखाया गया था कि रुद्र का गेम जो है वो ओवर हो चुका है। तो आगे देखते हैं कि ये कहानी आगे कैसे बढ़ती है। यस, तो चलिए देखते हैं और जानते हैं आगे की कहानी को। So let's get started without any delay. रेंज रोवर्स ओ आ गई। ओह अरे ರುದ್ರನ ಎತ್ತಕೊಂಡೋಗಿರೋದು ಮಾರ್ಕ್ 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 ನನ್ಕಿಂತ ಡೇಂಜರಾ. ಓ ಅವ್ನು ನನ್ನ ತಮ್ಮನ್ನ ಎತ್ತಕೊಂಡೋಗಿದ್ದಾನ ಅನ್ನೋ ಭಯ ಒಂಚೂರಾದ್ರೂ ನನ್ನ ಕಣ್ಣಲ್ಲಿ ಕಾಣ್ತಾ ಇದೆಯಾ? ನಿಮ್ ಕಣ್ಣಲ್ಲಿ ಆ ಭಯ ಕಾಣ್ತಿದೆ ಅಂದ್ರೆ ನೀವ್ ಯಾರು ಭದ್ರನ್ ಜೊತೆ ಇರ್ಬಾರ್ದು. ಸರ್, ಭದ್ರಾ ಸಿಟಿಗೆ ಎಂಟದಾದ. ಭದ್ರಾ ಸಿಟಿ ಒಳಗೆ ಬಂದಾಯ್ತು. ರುದ್ರ ಸತ್ತಿರೋದು ಅವನಿಗಿನ್ನೂ ಗೊತ್ತಿಲ್ಲ. ಅವನ್ನ ನಾವೇ ಕಸ್ಟಡಿಗೆ ತಗೊಂಡಿದ್ದೀವಿ ಅನ್ಕೊಂಡು ನಮ್ಮ ಹಿಂದೆ ಹುಡುಗರನ್ನ ಬಿಟ್ಟೇ ಬಿಡ್ತಾನ. ನೀವು ಹುಷಾರಾಗಿರಿ. ಮಾರ್ಕ್ ಈಗ ಡ್ಯೂಟಿಯಲ್ಲಿಲ್ಲ, ಆದ್ರೂ ನನ್ನ ತಮ್ಮನ್ನೇ ತಕೊಂಡೋಗಿದ್ದಾನೆ. ಏನಾದ್ರೂ ಹಳೆ ದ್ವೇಷ ತೀರ್ಸ್ಕೊಳಕ್ ಹಿಂಗ್ ಮಾಡ್ತಿದ್ದಾನ? ಹಿಂಗೆ ಯಾಕೆ ಹಿಂಗ್ ಮಾಡ್ತಿದ್ದಾನೋ ಗೊತ್ತಿಲ್ಲ. ಆದ್ರೆ ರುದ್ರ ಅವ್ನ ಕಸ್ಟಡಿಯಲ್ಲಿರೋ ಒಂದೊಂದು ಸೆಕೆಂಡು ನಮಗೆ ಡೇಂಜರ್. 18 hours ಇದೆ ಮಕ್ಕಳೆಲ್ಲಿ ಅಂತ ಕಂಡಿಡಿಯೋದಕ್ಕೆ. ನಾಯರ್ ರಂಗ ಶರಣ್ಯನ ಕರ್ಕೊಂಡು ರಿವರ್ ಸೈಡ್ ಅಲ್ಲಿರೋ ಯಾವುದೇ ಜಾಗದ ಮೇಲೆ ಡೌಟ್ ಬಂದ್ರು ಇಂಚ್ ಪಾಯಿಂಟ್ ಸರ್ಚ್ ಮಾಡಿ ನಂಗೆ ರಿಪೋರ್ಟ್ ಮಾಡಿ. ರುದ್ರ ಅವ್ನ ಲವರ್ನ ಲೂಥರ್ ಕಿಂಗ್ ಮಾರ್ಕೆಟ್ ಅಲ್ಲಿರೋ ಯಾವುದೋ ಒಂದು ಲಾಡ್ಜ್ ಅಲ್ಲಿ ಖಂಡಿತ ಇಟ್ಟಿರ್ತಾನೆ. ಅವಳನ್ನ ನಾವು ಹುಡುಕ್ತೀವಿ. ಓಕೆ ನರಂಜಿತ್ ಸುಂದರ್, ನೀವಿಲ್ಲ ಶೆಡ್ ಅಲ್ಲಿ ಇತ್ಕೊಂಡು ಸಾಲ್ಮನ್ನ ವಾಚ್ ಮಾಡಿ. ನೀವು ಇಲ್ಲಿರೋದು ಯಾರಿಗೂ ಗೊತ್ತಾಗ್ಬಾರ್ದೇನು? ಟಚ್ ಅಲ್ಲಿ. ಎಸ್ ಸರ್. ಎಲ್ಲಿಗೆ ಸರ್? ಬಲ್ತಿರಂಗಲ್ವ ಹೇಳಕ್ಕೆ. ना इसकी इनकी वेडिंग है ना, हाँ हो गई. ಹಲೋ, ಸ್ಟೀಫನ್ಗೆ ಫೋನ್ ಕೊಡು. ಹಾಂ ಒಂದು ನಿಮಿಷ ಅಣ್ಣ. ಫೋನ್ ಅಣ್ಣ. ನೋ ಫೋನ್ ಟುಡೇ. ಭದ್ರಣ್ಣ. ಹಾ ಭದ್ರ, ನಾನ್ ಬಂದಿದ್ದೀನಿ. ಇಮಿಡಿಯೇಟ್ ಆಗಿ ಬಾ. ಈಗ ತಾನೇ ಮದುವೆ ಆಯ್ತು. ಇವತ್ತು ರಾತ್ರಿ ನಂದು. ನಿನ್ನೆ ರಾತ್ರಿಯಿಂದ ನನ್ನ ತಮ್ಮ ಕಾಣ್ತಿಲ್ಲ. ಏನೋ ನಿಂದು? ಅಯ್ಯೋ, ನಂದೇನು ಇಲ್ಲ. ಇವತ್ತು ರಾತ್ರಿ ನನ್ನ ತಮ್ಮಂಗೆ ಸ್ವಲ್ಪ ಕೆಲಸ ಇದೆ ಪುತ್ರ. ಮುಚ್ಕೊಂಡ್ ಬಾ. अरे ಅಪ್ಪನ್ ಸೆಡಿ ಮಾಡೋದ? कितने irritated हो. तो उनकी शादी में ऐसे Yes, आएगी तो exactly. obviously. ಹಾ ಬಿ. ಸರ್, ರುದ್ರ ಸಾಲಮನ್ ಕಾಲ್ ಮಾಡಿದ ಟೈಮಲ್ಲೇ ಇನ್ನೊಂದು ನಂಬರ್ಗೂ ಕಾಲ್ ಮಾಡಿದ್ದಾನೆ. ಆ ಎರಡು ನಂಬರ್ ಒಂದೇ ಲೊಕೇಶನ್ ಅಲ್ಲಿ ಟ್ರ್ಯಾಕ್ ಆಗಿದೆ. ಅವರಿಬ್ರು ಮೀಟ್ ಮಾಡಿದಾರೆ ಕೂಡ. ಅವನ ಹೆಸರು ಅಶೋಕ ಅಂತ. ಅವ್ನ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಕಳ್ಸಿದೀನಿ. Okay. ಭದ್ರ ಅವ್ನು ಯಾವ ಬಿಸ್ನೆಸ್ ಅಲ್ಲೂ ರುದ್ರನ್ ಇನ್ವಾಲ್ವ್ ಮಾಡ್ಕೊಂಡಿಲ್ಲ. ಮಕ್ಕಳನ್ನ ಕಿಡ್ನಾಪ್ ಮಾಡಿ ಸಾಲ್ಮನ್ ಹತ್ರ ಡಾಲರ್ಸ್ ಎಕ್ಸ್ಚೇಂಜ್ ಮಾಡಬಹುದು ಅಂತ ರುದ್ರನಿಗೆ ಗೊತ್ತಾಗಬೇಕು ಅಂದ್ರೆ ಭದ್ರನೊಟ್ಟಿಗೆ ಯಾವುದೊಬ್ಬ ಬ್ಲಾಕ್ ಶಿಪ್ ಅವನಿಗೆ ಗೈಡ್ ಮಾಡಿದ್ದಾನೆ. ರುದ್ರ ಇವತ್ತು ಖಂಡಿತವಾಗ್ಲೂ ನಮ್ಮ ಹತ್ರ ಡೀಲ್ ಮಾತಾಡುವಾಗ ಅವನಿಗೆ ಫೋನ್ ಮಾಡಿರ್ತಾನೆ. ಹಾಗೆ ಮಾತಾಡಿದ್ದಲ್ಲಿ ಮಕ್ಕಳಲ್ಲಿದ್ದಾರೆ ಅಂತ ಇನ್ನೊಬ್ಬನಿಗೆ ಗೊತ್ತಿದೆ ಅಂದ್ರೆ ಅದು ಈ ಬ್ಲಾಕ್ ಶಿಪ್ ಅಶೋಕ್. ಭದ್ರನ್ಗೆ ವಿಷಯ ಗೊತ್ತಾದ್ರೆ ಅಶೋಕ್ನ ಕೊಂದ್ಬಿಡ್ತಾನೆ. ಫೋಟೋ ನೋಡ್ಕೊ. ಒಳಗೆ ಹೋಗೋ ಅವನಿದ್ದಾನಂತ ನಂಗೆ ಹೇಳು. ಫೋನ್ ಮಾಡಿದ್ದೀನಿ, ಆನ್ಸರ್ ಮಾಡು. ಇಯರ್ಬಡ್ಸ್ ಹಾಕೋ ಒಳಗಡೆ ಏನು ನಡೀತದೆ ಇಂಚ್ ಮಂಚ್ ನಂಗೆ ಹೇಳು. And listen careful. Yes sir. Jaguar. Oh. ಭದ್ರ, CM ತೀರೋಗಿದ್ದಾರೆ. ನಾವೀಗ ಆದಿಕೇಶ್ವರನ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಐ ಆಮ್ ಸಾರಿ ಭದ್ರ. ಆದಿಕೇಶವನ ಹತ್ರ ಮಾತಾಡಿದ್ದೀನಿ. ಮಾಲ್ನ ಸ್ಟೇಷನ್ ಇಂದ ಹೊರಗೆ ತರಿಸೋದು ನನ್ನ ಜವಾಬ್ದಾರಿ. ಹೊರಗ್ ತರ್ಸೋದ್ರ ಬಗ್ಗೆ ನಾ ಕೇಳ್ತಾ ಇಲ್ಲ, ಹೊರಗ್ ಹೆಂಗೋಯ್ತು ಅಂತ ಕೇಳ್ತಾ ಇದ್ದೀನಿ. ಅದು ಮಾರ್ಕ್. अरे हर जगह पे मार्क का ही नाम आ रहा है. ದೊಡ್ಡ ಡಾನ್ ನೀನು. ಅವನೊಬ್ಬರು ಎತ್ತಕ್ಕಾಗಿಲ್ವಾ? ಸರ್, ಅಶೋಕ್ ಇಲ್ಲೇ ಇದ್ದಾನೆ. ಆದರೆ ಅವನ್ನ ಎಷ್ಟು ಜನದ ಮುಂದೆ ತಗೊಂಡು ಬರೋದು ಕಷ್ಟ ಇದೆ. क्या भी स्ट्रेटजी लगाएंगे. अंदर जाएंगे ये भी. और इतनी सी गोली लेके ನನಗೊಂದು ಡೌಟು. ಏನು? ನಾವು ಮಕ್ಕಳನ್ನ ಕಿಡ್ನಾಪ್ ಮಾಡೋದು ಬಿಟ್ಟು ತುಂಬಾ ವರ್ಷ ಆಯ್ತು.
ರುದ್ರಂಗೆ ಕಿಡ್ನಾಪ್ ಬಗ್ಗೆ ಗೊತ್ತಿರೋ ಚಾನ್ಸೇ ಇಲ್ಲ. ಮಕ್ಕಳನ್ನ ಕಿಡ್ನಾಪ್ ಮಾಡೋ ಪ್ಲಾನ್ ಅವನಿಗೆ ಹೆಂಗ್ ಗೊತ್ತಾಯ್ತು? ओ ओ ओ ओ इतने सारे लोग के सामने देख रहे हो. सबको फेस ऑलरेडी पता रहेगा ना, हाँ। फोटो भेजा था तो। हाँ. लेकिन एक का भी अरे, ध्यान नहीं है. ये तो ये तो इतना स्विफ्टली निकल रहे हैं. यस सब आपस में लगे हुए हैं. ओ ओ ओ गनशॉट की आवाज आई. ನನ್ನ ಜೊತೆಲಿ ಯಾರೋ ಒಬ್ಬರ ತಮ್ಮನಿಗೆ ಪ್ಲಾನ್ ಕೊಟ್ಟಿದ್ದಾನೆ. ಆ ಗುಳ್ಳನರಿ ಯಾರು? ओ ओ ओ ಸಿಕ್ಕಿದ್ರೆ ಸತ್ತ. ओहो ನರೇನ್ ಓಕೆ? ಐ ಆಮ್ ಓಕೆ ಸರ್. ಯಾರು ಅಂತ ಗೊತ್ತಾದ್ರೆ ಒಬ್ಬೊಬ್ಬರೇ ಕತ್ತರಿಸಾಗ್ಬಿಡ್ತಾನೆ. ಭದ್ರ ದ್ರೋಹಿ ಯಾವಾಗಲೂ ನಮ್ಮ ಜೊತೆಲೇ ಇರ್ತಾನೆ. ಯಾವಾಗ ಬೇಕಾದ್ರೂ ಬಲಿ ಕೊಡ್ಬೋದು. ಮೊದಲು ರುದ್ರನ ಮಾರ್ಕಿಂದ ಕಾಪಾಡಬೇಕು. ಆಮೇಲೆ ರುದ್ರನ್ ಜೊತೆ ಓಡಾಗಿರೋ ಆ ಬೇವರ್ಸಿನ ನನ್ನ ಕಣ್ ಮುಂದೆನೆ ಕತ್ತರಿಸಾಕು. ರುದ್ರನಿಗೆ ಯಾರು ಹೆಲ್ಪ್ ಮಾಡ್ತಿದ್ದೀರೋ ನಿಮ್ ಟೈಮ್ ಕೌಂಟ್ ಮಾಡ್ಕೊಳ್ಳಿ. ಮಕ್ಕಳನ್ನ ಇಟ್ಟಿರೋ ಜಾಗ ಕಂಡಿಡಿಯೋದಕ್ಕೋಸ್ಕರ ರುದ್ರನ ಮಾರ್ಕ್ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾನೆ. ಮಕ್ಕಳನ್ನ ಸಾಯಿಸಿದ್ರೆ ಅವ್ನು ನನಗೆ ಭಯ ಪಡೋದು. ಮಕ್ಕಳನ್ನೇನಾದ್ರೂ ಸಾಯಿಸಿದ್ರೆ ಮಾರ್ಕ್ ರುದ್ರನ್ ತಲೆ ತೆಗೆದೇ ಬಿಡಲ್ಲ. ವಿಷಯ ಅದಲ್ಲ. ಗಲಾಟೆನ ಮತ್ತೆ ಶುರು ಮಾಡಿದ್ದು ಮಾರ್ಕ್. ಬಿಡಲ್ಲ ಅವನ್ನ. ಸ್ಟೀಫನ್, 6 ವರ್ಷದಿಂದ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಎಲ್ಲೆಲ್ಲಿ ಇಟ್ಟಿದೀವಿ ಅಂತ ನಿನಗೆ ಗೊತ್ತು. ರುದ್ರನು ಆ ಮಕ್ಕಳನ್ನ ಅಲ್ಲೇ ಇಟ್ಟಿರ್ತಾನೆ. ಆ ಪ್ಲೇಸಸ್ ಯಾವುದು? ಕಾವೂರ್ ಫಾರೆಸ್ಟ್ ಅಲ್ಲಿ ಹಳೆ ಗವರ್ಮೆಂಟ್ ಕ್ವಾರ್ಟರ್ಸ್ ಇದೆ. ಕೇಸೆಲ್ಲ ಇಟ್ಟಿದ್ವಿ. ಅರುಣ್, वो रिवॉल्वर ನೀನು दिखा. ಹೋಗು. ಆಯ್ತಣ್ಣ. ಗಾಡಿ निकलो निकलो निकलो. ಈ ಕ್ಲೋಸ್ ಆಗಿರೋ ಮಮ್ಮತ್ ಲೆದರ್ ಫ್ಯಾಕ್ಟರಿ ಬೇಸ್ಮೆಂಟ್ ಅಲ್ಲಿ 2 ಸರಿ ಇಟ್ಟಿದ್ವಿ. ಸ್ವಾಮಿ, ओ एक स्पॉट पे भेज रहे हैं भेज सबको. रहे हैं, हाँ जहाँ जहाँ प्रोबेबिलिटी हो बता सकती रहे है. हैं। ಮತ್ತೆ ಕ್ವಾರಿ ಹತ್ರ ಹಳೆ ಕಾಳಿ ದೇವಸ್ಥಾನ ಇದೆ. ಅದರ ಪಕ್ಕದಲ್ಲಿರೋ ಒಂದು ಬಿಲ್ಡಿಂಗ್ ಬೇಸ್ಮೆಂಟ್ ನಲ್ಲಿ ರೆಗ್ಯುಲರ್ ಆಗಿರ್ತಾ ಇದ್ವಿ. ओ ओ ಅಲ್ಲಿಗೆ ನಾನೇ ಹೋಗ್ತೀನಿ. ಸ್ಟೀಫನ್, ಮಕ್ಕಳು ಅವನಿಗೆ ಜೀವ ಸಹಿತ ಸಿಗ್ಬಾರ್ದು. ಅದಕ್ಕೆ ನಾನೇ ಹೋಗ್ತೀನಿ ಅಂತ ಹೇಳಿದ್ದು. ओके उनके आदमी निकल गए उनके साथ. हाँ ರುದ್ರ ಬೇವರ್ಸಿನ ಲೂಥರ್ ಕಿಂಗ್ ಮಾರ್ಕೆಟ್ ಏರಿಯಾದಲ್ಲೆಲ್ಲೋ ಇಟ್ಟಿರ್ತಾನೆ. ओ ಹುಡುಗರನ್ನ ಕಳ್ಸಿ ಕಲ್ಲಿಗಲ್ಲಲ್ಲಿರೋ ಎಲ್ಲ ಲಾಡ್ಜ್ ನ ಹುಡುಗಿಸು. ಜಗೆ वो तो उनके साथ में ही है ना, हम्म. उनको भेजा लड़की को ढूंढने के लिए. ಹೇ ಹೇ ಏನಾಯ್ತು ಹೇಳು, ಪೊಲೀಸ್ ಮಾತಾಡು. ऊपर इशारा कर रहा है. व्हाट हैपेंड? कोई पहले लेकर गया? इनसे पहले कोई पहुंच गया क्या? ಸುಮ್ಮನೆ ಬಾ, ನನ್ನ ಜೊತೆ ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ. ಓಯ್, ಊರೆಲ್ಲ ಹುಡುಕ್ತಾ ಇದ್ರೆ ನೀವು ಇಲ್ಲಿದ್ದೀರಾ? ओ अरे ओ वहाँ पे ओह नाइस नाइस. वाओ ओह ओ ओ ओ ओह जबरदस्त. नाइस रिफ्लेक्सेस. ಸರ್, ಮಕ್ಕಳೆಲ್ಲ ಕಿಡ್ನಾಪ್ ಆಗಿ ಒಂದಿನ ಆಯ್ತು, ಇನ್ನು ಯಾವಾಗ ಹುಡುಕ್ತೀರಾ? ಆದಷ್ಟು ಬೇಗ ಹುಡುಕಿ ತಿಳಿಸ್ತೀವಿ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ತರ ಪ್ರಯತ್ನ ಹುಡುಕ್ತಾ ಇದೀವಿ. ದೊರೆ ಏನೇ ನಡೀತಾ ಇದೆ ಇಲ್ಲಿ? ಮತ್ತೆ ಪೆಟ್ರೋಲ್ ಅದು ಇದು ಅಂತ ಹಾಕೊಂಡು ಸುಟ್ಕೊಂಡ್ಬಿಟ್ರೆ? ಸಾರಿ ಸರ್, ಮೀಡಿಯಾದವ್ರು ಬರೀ ಇಲ್ಲೇ ಇದ್ದಾರೆ. ಅಟೆಂಡ್ ಮಾಡಿ. ಏನೋ ಒಂದು ಹೇಳಿ ಕಳಿಸು. ಇನ್ಸ್ಪೆಕ್ಟರ್ ಏನಾಯ್ತು ಅಂತ ಹೇಳ್ದೆ ಹೊರಟೋದ್ರು. ಡೋಂಟ್ ವರಿ. ನಮ್ಮ ಮಕ್ಳ ಗತಿ ಏನ್ ಸರಿ ಈಗ? ಚಿಂತೆ ಮಾಡಬೇಡಿ. ನಮ್ಮ ಡಿಪಾರ್ಟ್ಮೆಂಟ್ಗಿಂತ ಪವರ್ಫುಲ್ ವ್ಯಕ್ತಿ ನಿಮ್ಮ ಮಕ್ಕಳನ್ನ ಹುಡುಕ್ತಾ ಇದ್ದಾರೆ. ಓ ಫೈನಲಿ. ಇವರು ಅಜಯ್ ಮಾರ್ಕಂಡೆ. Yes. ಡಿಪಾರ್ಟ್ಮೆಂಟ್ ಅಲ್ಲಿ ಮಾರ್ಕ್ ಅಂತ ಕರೀತಾರೆ. ಪಕ್ಕದಲ್ಲಿ ಮಹಾಕಾಳಿ ಜಾತ್ರೆ ನಡೀತಾ ಇದೆ. ಇವತ್ತು ಮಹಾಕಾಳಿ ಉಗ್ರವಾಗಿ ರಣರಂಗಕ್ಕಿಳಿದ ದಿನ. ವಾವ್. ಅಷ್ಟೇ ಉಗ್ರವಾಗಿ ಮಾರ್ಕ್ ಅವರು ರಣರಂಗಕ್ಕಿಳಿದು ಮಕ್ಕಳನ್ನ ಹುಡುಕ್ತಾ ಇದ್ದಾರೆ. ओ वाओ ಹೋಗಿ ಆ ಮಹಾಕಾಳಿನ ಕೇಳ್ಕೊಳ್ಳಿ. ಆ ಮಹಾಕಾಳಿನ ಕೇಳ್ಕೊಂಡ್ರೆ ಮಾರ್ಕ್ ಅವ್ರನ್ನ ಕೇಳ್ಕೊಂಡ ಹಾಗೆ. ओ ವಾವ್. नाइस
जय माँ काली। ದೇವ್ರೆ, ಆ ಪಾಪಿ ಇವ್ರ ಮೊಮ್ಮಗನ ಕಿಡ್ನಾಪ್ ಮಾಡಿ ಇವ್ರಿಗಿದ್ದು ಒಬ್ಬನೇ ಮೊಮ್ಮಗ, ಆ ಕೊಲೆಗಾರ ಅವನನ್ನು ಸಾಯಿಸ್ಬಿಟ್ಟ. ಇನ್ ನಮ್ಮ ಮಕ್ಳನ್ನ ಏನ್ ಮಾಡ್ತಾನೋ ಅಂತ ಗೊತ್ತಾಗ್ತಿಲ್ಲ. ಯಾಕೋ ಭಯ ಆಗ್ತಿದೆ ಅಮ್ಮ. ಅಮ್ಮ ಕಾಳಿ ಅಮ್ಮ, ನಮ್ಮ ಮಕ್ಕಳನ್ನೆಲ್ಲ ನೀನೇ ಕಾಪಾಡ್ಬೇಕು ತಾಯಿ. ये क्या बना रहे हैं? सब ओल्ड पार्ट्स लेकर वो कुछ तो कुछ बना रहे हैं, creative कुछ बना रहे हैं, जनरेट कर बाहर रहे हैं। निकलने का। ओह, काली माँ बनाई उन्होंने। ओके। मार्क आ गए? यस यस। नाइस। क्या बच्चे? ओ ओ ओ बंद कर दिया उन्होंने। ओ वो वेल्डिंग से कट कर रहे हैं? यस। M for Mark. वाह, Nice. नाइस। Oh. और आ रहे हैं, देखो। हाँ। अच्छा, भाग रहे। यही है यही है ना, बच्चे बच्चे हाँ, की बता आवाज आ रहे रही है ना। आग देखो कितनी बढ़ गई है। हाँ। बच्चे चलो एक कोने में है। ये तो इतने से बच्चे, बाकी सब ಬೇರೆ ಮಕ್ಕಳಲ್ಲಿ ನಾವು ಮಾತ್ರ ಇರೋದು ಅಂಕಲ್. ನಮ್ಮ ಅಪ್ಪನ ನೋಡ್ದು ಕೂಡಕ್ ಹೋಗಿದಾರ ಅಂಕಲ್. ಅಪ್ಪನ ಯಾವನು ಬಾಗಿಲು ಹೊಡೆದಾಗಿದ್ದು? ಅಂಕಲ್ ಅಪ್ಪ ನಮ್ಮನ್ನ ದಿನ ಇಲ್ಲಿ ಕೂಡಾಕಿ ಕುಡಿಯಕ್ ಹೋಗ್ತಾರೆ ಅಂಕಲ್. ಯಾಕೆ ಅಂತ ಕೇಳಿದ್ರೆ ಹೊಡಿತಾರೆ. ಅಮ್ಮ ಇಲ್ವಾ? ಇಲ್ಲ ಅಂಕಲ್. ಬೇರೆ ಯಾರಾದ್ರೂ ಮಕ್ಕಳು ನೋಡಿದ್ರ ಇಲ್ಲಿ? ಇಲ್ಲ. अच्छा, ये दूसरे बच्चे दूसरे बच्चे अभी मतलब 9 ढूंढना hours बाकी है। 9 hours लेफ्ट। ನಾಳೆಯಿಂದ ಬಂದು ನೋಡ್ತೀನಿ. ಮಕ್ಕಳು ಇನ್ನೊಂದ್ಸಲ ಕೂಡ ಹಾಕೋದೇನಾದ್ರೂ ಮಾಡಿದ್ರೆ ತೂಲ್ ಸಾಯಿಸ್ಬಿಡ್ತೀನಿ. नाइस। ಸರ್, ಲಾಡ್ಜಲ್ಲಿ ಇದ್ದಿದ್ದು ರುಕ್ಮಿಣಿನ ಸೇವ್ ಮಾಡಿ ಮಾಯಾ ಕಾಲ್ ಮಾಡಿದ್ರು. ನೀನ್ ರುಕ್ಮಿಣಿ ಇದ್ದ ಲಾಡ್ಜಿಗೆ ಹೋಗ್ಬಿಟ್ಟು ಅಲ್ಲಿರೋ ಲ್ಯಾಂಡ್ ಲೈನ್ ಇಂದ ಅವಳು ಯಾರಿಗೆಲ್ಲ ಕಾಲ್ ಮಾಡಿದಾಳಂತ ಡೀಟೇಲ್ಸ್ ಹೇಳ್ಕೊಂಡು ನಂಗೆ ಕಾಂಟ್ಯಾಕ್ಟ್ ಮಾಡು. ಓಕೆ ಸರ್. नाइस। लैंडलाइन से पता चले जाएगा। ನೀವಿಬ್ರು ಸ್ವಲ್ಪ ಆಚೆ ಇರಿ. ಓಕೆ ಓಕೆ. ನಾನು ಮನೆಗೊಂದು ಕಾಲ್ ಮಾಡ್ಬಿಟ್ಟು ಬರ್ತೀನಿ. ರುದ್ರ ಎಲ್ಲಿದ್ದಾನೆ? इनको नहीं मालूम ಇನ್ನೂ ना। ಆಗಿಲ್ಲ ತಾನೆ? No. ನಾನು ನಂಬು. ನಾನು ರುದ್ರಂಗ ಅಕ್ಕನ ಥರ ಭದ್ರಂಗ ಅವ್ನು ಸಿಗಬಾರ್ದು ಅಂತ ಅವನ್ನ ಸೇಫ್ ಆಗಿಟ್ಟಿದ್ದೀನಿ. ಇನ್ನೂ ನನ್ನ ಮೇಲೆ ನಂಬಿಕೆ ಬರಲಿಲ್ಲ ಅಂದರೆ ನೀನೇ ಅವ್ನು ಫೋನ್ ಮಾಡಿ ಕೇಳು. ರುದ್ರ ಮೊಬೈಲ್ ಇಟ್ಕೊಂಡಿದ್ದಾನ? ಭದ್ರ ಟ್ರ್ಯಾಕ್ ಮಾಡ್ತಾನಂತ ನಾ ಮೊಬೈಲೇ ಇಟ್ಕೊಂಡಿಲ್ಲ. ಹಾಂ, ಕರೆಕ್ಟ್ ಹೇಳಿದ್ದ. ಯಾರೋ ನಿಂಗೆ ಹೆಲ್ಪ್ ಮಾಡ್ತಿದ್ದಾನಲ್ಲ, ಭದ್ರನ್ ಜೊತೆ ಇರೋನು. कौन हेल्प कर रहा है इनको? ಹೌದು, ಅದು ಅಶೋಕ್ ಅಣ್ಣ. अशोक। ಸರಿ ಆಯ್ತು. ಸೊ ನಿಮ್ಮ ಫೋನಿಗೆ ನಾನು ಟ್ರೈ ಮಾಡ್ತಾನೆ ಇದ್ದೀನಿ. ನಿಮ್ಮ ನಂಬರ್ ನಾಟ್ ರೀಚಬಲ್ ಬರ್ತಿದೆ. ರುಕ್ಮಿಣಿ ನನ್ನ ಜೊತೆನೇ ಇದ್ದಾಳೆ. ಸಾಯಿಸ್ಬಿಡ್ತೀನಿ. ಜಾಸ್ತಿ ಮಾತಾಡೋದ್ರೆ ಶೂಟ್ ಮಾಡ್ಬಿಡ್ತೀನಿ. ಸಾಕು. ओ कौन आ गया? कौन आया? ಬಿಸಾಕಿಲ್ಲ ಅಂದ್ರೆ ಇವನ್ನ ಶೂಟ್ ಮಾಡ್ಬಿಡ್ತೀನಿ. ಓಕೆ ಓಕೆ. ಬಿಸಾಕು. ಗನ್ ತೆಗ್ ಕೆಳಗಡೆ ಬಿಸಾಕು. ಗನ್ನ ಈ ಕಡೆ ತಳ್ಳು. ಓಕೆ. ओ नो, जो उनके साथ थे। हाँ। ಜೂಲಿಯಟ್, ಇಳಿ ಕೆಳಗೆ. ನೀನು ಆದಿಕೇಶನ್ ಕೆಲಸ ಮಾಡ್ತಿದ್ಯಾ? ಹೌದು, ಏನಿವಾಗ? ನೀನು ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ. ಆದಿಕೇಶವ ಸಿಎಂ ಆಗೋಕ್ಕೋಸ್ಕರ ಎಷ್ಟು ತಲೆಗಳು ಬೇಕಾದರೂ ಉಳಿಸ್ತೀನಿ. ಮಾರ್ಕ್ ಜೊತೆ ಇರೋ ರಂಗನ್ ಟೀಮಿಗೆ ಫೋನ್ ಮಾಡಿ ಇಲ್ಲಿಗೆ ಬರೋಂಗ್ ಮಾಡು. ಮಾಡು. ತಪ್ಪು ಮಾಡ್ತಾ ಇದ್ದೀವಿ.
राधी के शो है ना। हाँ ಸರ್ ಫೋನ್ ಸರ್ ಭದ್ರನ್ ತಮ್ಮ ರುದ್ರನ್ ಡೆಡ್ ಬಾಡಿ ಫೋಟೋಸ್ನ ವಾಟ್ಸಪ್ ಮಾಡಿದ್ದೀನಿ. ओ ओ तो यहाँ पर जूलियट का पता तो मैम को चल ही गया है, लेकिन यहाँ पर स्टोरी जो है वो आगे बढ़ती जा रही है। क्या मार्क सर को सब बच्चे मिल पाएंगे या नहीं, अभी तक उसका खुलासा नहीं हो पाया है। तो Yes. ये खुलासा देखने के लिए आपको हमारे साथ बने रहना होगा अगले वाले पार्ट के लिए। यस, तो इसी के साथ हम ये वीडियो समाप्त करते हैं। अगर आपको ये वीडियो अच्छा लगा हो तो प्लीज डू लाइक शेयर एंड सब्सक्राइब टू आवर चैनल दीपूज रिएक्शन एंड नेवर मिस एन अपडेट। हम मिलते हैं आपको अगले वीडियो में, तब तक के लिए बाय बाय एंड स्टे ट्यून्ड।